ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ಮಹಾದೇವಾಯ ನಮೋ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಸಮೃದ್ಧಿಯಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಸೌರಚಾಂದ್ರ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳುತ್ತಾ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಶಿವ ಅಂತಂದ್ರೆ ಸಂಸಾರ ದುಃಖಂ ದ್ರಾವಯತಿ ರೋದಯತಿ ರುದ್ರಃ ಅಂತ ಹೇಳ್ತೀವಿ. ರುದ್ರ ಅಂದ್ರೆ ಸಂಸಾರದ ದುಃಖಗಳನ್ನು ದೂರ ಮಾಡಿ ನಮಗೆ ಸಂತೋಷವನ್ನು ನೀಡುವಂಥವನು ಈಶ್ವರ ಪರಮಾತ್ಮ. ಹಾಗಾಗಿ ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ ನಾವು. ಇಡೀ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. 12 ಜ್ಯೋತಿರ್ಲಿಂಗಗಳು ಮಹಾವೈಭವೋಪೇತವಾಗಿ ಈ ಒಂದು ವಿಶೇಷವಾದಂತಹ ಮಹಾಶಿವರಾತ್ರಿಯ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ಕೇದಾರನಾಥ್ ಬಿಟ್ಟು ಇನ್ನು ಉಳಿದ 11 ಜ್ಯೋತಿರ್ಲಿಂಗಗಳಲ್ಲೂ ವಿಶೇಷವಾಗಿರತಕ್ಕಂತಹ ಹಬ್ಬ ಅನ್ನುವಂಥದ್ದು ನಡೆಯುತ್ತೆ. ಅದರಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಮೇಶ್ವರ ಆಗಬಹುದು, ಆಂಧ್ರದಲ್ಲಿರ್ತಕ್ಕಂತಹ ಶ್ರೀಶೈಲ ಆಗಬಹುದು, ಗುಜರಾತಿನಲ್ಲಿರ್ತಕ್ಕಂತಹ ಸೋಮನಾಥ್ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಆಗಬಹುದು, ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಭೀಮಶಂಕರ, ಕೃಷ್ಣೇಶ್ವರ, ತ್ರಯಂಬಕೇಶ್ವರ, ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಮಹಾಕಾಳೇಶ್ವರ ಹಾಗೂ ಓಂಕಾರೇಶ್ವರ, ಹಾಗೂ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಕಾಶಿ ಮತ್ತು ಝಾರ್ಖಂಡಲ್ಲಿರ್ತಕ್ಕಂತಹ ವೈದ್ಯನಾಥೇಶ್ವರ. ಈ 11 ಜ್ಯೋತಿರ್ಲಿಂಗಗಳು ಮಹಾವೈಭವೋಪೇತವಾಗಿ ಹಬ್ಬದ ಒಂದು ಪರಿಸ್ಥಿತಿಯಲ್ಲಿರುತ್ತೆ. ಸರಿ, ಹಾಗಾದ್ರೆ ಈ ಶಿವರಾತ್ರಿ ದಿನ ನಾವು ಏನ್ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗತ್ತೆ? 27 ನಕ್ಷತ್ರಗಳು, 12 ರಾಶಿಗಳು, 12 ಲಗ್ನದವರು, ಪ್ರತಿಯೊಬ್ಬರು ಕೂಡ ಈ ಶಿವರಾತ್ರಿ ಉತ್ಸವದಲ್ಲಿ ನಾವು ಏನ್ ಮಾಡಬೇಕು? ಯಾವತ್ತು ಶಿವರಾತ್ರಿ? ಶಿವರಾತ್ರಿ ಬಂದು 15ನೇ ತಾರೀಕು ಫೆಬ್ರವರಿ ತಿಂಗಳು 2026. ಮಾಘ ಮಾಸ ಬಹುಳ ತ್ರಯೋದಶಿ ಬೆಳಗ್ಗೆ, ಸಂಜೆಗೆ ಚತುರ್ದಶಿ ಪ್ರಾರಂಭ ಆಗುತ್ತೆ. ಸಂಜೆ ಪೂಜೆ ನಮಗೆ ಯಾಮ ಪೂಜೆ ಅಂತ ಹೇಳ್ತೀವಿ ನಾವು. ಉತ್ತರಾಷಾಢ ನಕ್ಷತ್ರ ಭಾನುವಾರದ ದಿನ. ಅಂದ್ರೆ ಈ ಭಾನುವಾರ ಅನ್ನುವಂಥದ್ದು ಫೆಬ್ರವರಿ 15ನೇ ತಾರೀಕು ನಮಗೆಲ್ಲ ಸಡಗರದ ಹಬ್ಬ. ಉಪವಾಸ ಮತ್ತು ಜಾಗರಣೆ ಬಹಳ ವಿಶೇಷ. ಶಿವರಾತ್ರಿ ದಿನ ನಿರ್ಜಲ ಉಪವಾಸ ಅಂತ ಸುಮಾರು ಜನ ಮಾಡ್ತಾರೆ. ನೀರು ಕುಡಿದೇ ಉಪವಾಸ ಮಾಡುವಂಥವರು, ಕೆಲವರು ಹಣ್ಣು ಇತ್ಯಾದಿಗಳನ್ನು ಹಾಲು ತಗೊಂಡು ಉಪವಾಸ ಮಾಡೋರು ಇರ್ತಾರೆ. ಒಟ್ಟು ಅವತ್ತಿನ ದಿನ ಜಾಗರಣೆ ಮತ್ತು ಉಪವಾಸಕ್ಕೆ ಬಹಳಷ್ಟು ಕೂಡ ನಮಗೆ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಉಪವಾಸ ಅಂತ ಅಂದೆ ಏನು ಅಂತ ಅಂದ್ರೆ, ಉಪೇ ಸಮೀಪೆ ವಾಸಃ ಇತಿ ಉಪವಾಸಃ ಅಂತ ಶ್ಲೋಕ ಹೇಳುತ್ತೆ. ಭಗವಂತನ ಸಮೀಪದಲ್ಲಿ ವಾಸ ಮಾಡುವಂತಹ ಉಪವಾಸ. ಹಾಗಾಗಿ 2 ತರಹ ಉಪವಾಸ ಇದೆ. ಒಂದು ಆಹಾರದ ಉಪವಾಸ, ಇನ್ನೊಂದು ಭಗವಂತನ ಸಮೀಪದಲ್ಲಿ ವಾಸ ಮಾಡುವಂಥದ್ದು. 2 ಉಪವಾಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಅವತ್ತಿನ ದಿನ ಜಾಗರಣೆ ಬಹಳಷ್ಟು ಮಹತ್ವ ಇದೆ. ನಮಗೆ ಕಾಲಪೂಜೆಗಳು ಅಂತ ಬರುತ್ತೆ. ಅಂದ್ರೆ ಭಾನುವಾರ ದಿನ ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 15 ನಿಮಿಷದವರೆಗೂ ಮೊದಲನೇ ಯಾಮ ಕಾಲಪೂಜೆ ಅಂತ ಹೇಳ್ತೀವಿ. ಹಾಗೆ ರಾತ್ರಿ 9 ಗಂಟೆ 15 ನಿಮಿಷದಿಂದ ಅರ್ಧರಾತ್ರಿ 12 ಗಂಟೆ 15 ನಿಮಿಷದವರೆಗೂ 2ನೇ ಯಾಮ ಪೂಜೆ. ಅರ್ಧರಾತ್ರಿ 12 ಗಂಟೆ 15ರಿಂದ 3 ಗಂಟೆ 15 ನಿಮಿಷದವರೆಗೂ 3ನೇ ಯಾಮ ಪೂಜೆ. 3 ಗಂಟೆ 15 ನಿಮಿಷದಿಂದ ಮತ್ತೆ ಬೆಳಗಿನ ಜಾವ 6 ಗಂಟೆ 15 ನಿಮಿಷದವರೆಗೂ ನಮಗೆ 4ನೇ ಯಾಮ ಪೂಜೆ ಅನ್ನುವಂಥದ್ದು ನಡೆಯುತ್ತೆ. ಒಟ್ಟು 4 ಯಾಮ ಶಿವರಾತ್ರಿಯಲ್ಲಿ ರಾತ್ರಿ ಮಾಡುವಂಥ ಪೂಜೆ. ಷಟ್ಕಾಲ ಪೂಜೆ ಮಾಡ್ತಾರೆ. ಬೆಳಗ್ಗೆ 1 ಕಾಲ, ಮಧ್ಯಾಹ್ನ 1 ಕಾಲ, ಸಂಜೆ 4 ಕಾಲ. ಷಟ್ಕಾಲ ಇದೆ, ಅಷ್ಟಕಾಲ ಇದೆ, ದಶಕಾಲ ಪೂಜೆ ಮಾಡುವಂತಹ ಪದ್ಧತಿಗಳು ಸುಮಾರು ಜಾಗದಲ್ಲಿ ನಡೆಯುತ್ತೆ. ಸರಿ, ಹಾಗಾದರೆ ಈ ಮಹಾಶಿವರಾತ್ರಿ ದಿನ ನೀವು ಏನೇನು ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅನ್ನುವಂಥದ್ದು 12 ರಾಶಿಯವರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ ಇದು. ಮೊದಲನೇದು, ಸ್ವಾಮಿಗೆ ಹಾಲಿನ ಅಭಿಷೇಕ. ಶಿವರಾತ್ರಿ ದಿನ ಈಶ್ವರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ನಮಗೆ ಮನಸ್ಸು ಮತ್ತು ಆತ್ಮಶುದ್ಧಿ ಅನ್ನುವಂಥದ್ದಾಗುತ್ತೆ.
ಮನೋಶುದ್ಧಿ, ಮನೋರೋಗ ಇರುತ್ತೆ ತುಂಬ ಜನಕ್ಕೆ. ಮೆಂಟಲ್ ಇಶ್ಯೂಸ್, ಮಾನಸಿಕ ಖಿನ್ನತೆ, ಮತ್ತು ಸುಮಾರು ಜನಕ್ಕೆ ಈ ಆಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಈ ಥರದ ಸಮಸ್ಯೆ ಇರತಕ್ಕಂಥವ್ರು, ಅವರಿಗೆ ಮೆಂಟಲ್ ಇಶ್ಯೂಸ್ ಇರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ನಾವು ಹಾಲಿನ ಅಭಿಷೇಕವನ್ನು ಸಂಕಲ್ಪ ಮಾಡಿಸಿ ಮಾಡೋದ್ರಿಂದ ಮನಸ್ಸು ಶುದ್ಧಿ, ಆತ್ಮಶುದ್ಧಿ ಆಗುತ್ತೆ. ಎರಡನೇದು ಮೊಸರಿನ ಅಭಿಷೇಕ. ಮೊಸರಿನ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಬುದ್ಧಿಶಕ್ತಿ, ಎಸ್ಪೆಷಲಿ ಮಕ್ಕಳಿಗೆ ಬುದ್ಧಿಶಕ್ತಿ, ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ವಿಶೇಷ ಮೊಸರು ಅಭಿಷೇಕ ಮಾಡಿಸೋದು. ಹಾಗೆ ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ಮಕ್ಕಳಿಗೆ ವೃದ್ಧಿಯಾಗುತ್ತೆ. ತುಪ್ಪದ ಅಭಿಷೇಕ ಮಾಡಿಸೋದ್ರಿಂದ ಸಕಾರಾತ್ಮಕ ಶಕ್ತಿ, ಅಂದರೆ ನಮಗೆ ಪಾಸಿಟಿವ್ ಎನರ್ಜಿ ಹಾಗೂ ಐಶ್ವರ್ಯ, ನಮಗೆ ಒಂದು ಸುಖ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ರೋಗ ಬಾಧೆಗಳಿಂದ ದೂರ ಆಗ್ತೀವಿ, ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯ ಅನ್ನುವಂಥದ್ದು ನಡೆಯುತ್ತೆ. ಇನ್ನು ಸಕ್ಕರೆ ಅಭಿಷೇಕ ಮಾಡೋದ್ರಿಂದ ನಮ್ಮ ಬಡತನ ಅನ್ನುವಂಥದ್ದು ದೂರ ಆಗುತ್ತೆ, ಭೂಮಿ ಯೋಗ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಯಾವುದಾದರೂ ಒಂದು ಭೂಮಿ ತಗೊಳ್ಳುವ ಶಕ್ತಿ ಭಗವಂತ ಕೊಡ್ತಾನೆ. ಇನ್ನು ಹಣ್ಣುಗಳು, 5 ಥರ ಹಣ್ಣು, 3 ಥರ ಹಣ್ಣು ಸ್ವಾಮಿಗೆ ಅಭಿಷೇಕ ಅಂದರೆ ಫಲಾಭಿಷೇಕ ಮಾಡಿಸೋದ್ರಿಂದ ಗೃಹ ನಿರ್ಮಾಣ, ಮನೆ ಕಟ್ಟುವಂತಹ ಒಂದು ಯೋಗ ಅನ್ನುವಂಥದ್ದು ಭಗವಂತ ಕೊಡ್ತಾನೆ. ಸಾಲ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ನಮಗೆ ಆಶೀರ್ವಾದವನ್ನು ಕೊಡ್ತಾನೆ. ಇನ್ನು ಮಂಗಳ ದ್ರವ್ಯಗಳು ಅಂತೀವಿ, ಹರಿಶಿಣ, ಕುಂಕುಮ, ಗಂಧ, ಹೀಗೆ ಮಂಗಳ ದ್ರವ್ಯಗಳ ಅಭಿಷೇಕವನ್ನು ಮಾಡಿಸೋದ್ರಿಂದ ಗ್ರಹದೋಷ ನಿವಾರಣೆ, ನವಗ್ರಹಗಳು 9 ಗ್ರಹಗಳ ದೋಷ ನಿವಾರಣೆ ಹಾಗೂ ಆಯುಷ್ಯ ವೃದ್ಧಿ. ಆಯುಷ್ಯ ನಮಗೇನು ಭಗವಂತ ಏನಾದರೂ ಅಪಘಾತನೋ ಅಥವಾ ಏನಾದರೂ ದುರ್ಮರಣ ಇತ್ತು ಅಂದರೆ ಅದೆಲ್ಲ ನಿವಾರಣೆ ಮಾಡ್ತಾನೆ. ಎಳನೀರನ್ನು ಅಭಿಷೇಕ ಮಾಡೋದ್ರಿಂದ ಒಳ್ಳೆ ವಿದ್ಯೆ, ಮಕ್ಕಳಿಗೆ ಬುದ್ಧಿಶಕ್ತಿ, ಧೈರ್ಯ ಪ್ರಾಪ್ತಿ, ಪರೀಕ್ಷೆಯಲ್ಲಿ ಭಯ ನಿವಾರಣೆ, ಇವೆಲ್ಲವೂ ಎಳನೀರ ಅಭಿಷೇಕದಿಂದ ಮಕ್ಕಳಿಗೆ ಸಿಗುತ್ತೆ. ಇನ್ನು ಭಸ್ಮ ಅಂದರೆ ವಿಭೂತಿ, ಭಸ್ಮಾಭಿಷೇಕ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗಿ ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳಬಹುದು. ಸರಿ, ಹಾಗಾದರೆ ಈಶ್ವರನಿಗೆ ಪ್ರಿಯವಾಗಿರತಕ್ಕಂಥ 7 ವಸ್ತುಗಳು ಯಾವ್ಯಾವು? 7 ವಸ್ತುಗಳನ್ನು ನಾವು ಹೇಗೆ ಸಮರ್ಪಣೆ ಮಾಡಬೇಕು ಅಂದರೆ, ಮೊದಲನೇದು ರುದ್ರಮಂತ್ರ. ಮೊದಲನೇ ವಸ್ತು ರುದ್ರಮಂತ್ರ. ರುದ್ರಮಂತ್ರವನ್ನು ಹೇಳ್ತಾ ಇದ್ರೆ ಸ್ವಾಮಿ ಆನಂದವಾಗಿರ್ತಾರಂತೆ. ಓಂ ನಮೋ ಭಗವತೆ ರುದ್ರಾಯ, ನಮಸ್ತೆ ರುದ್ರಮನ್ಯುವತೋಶ್ಚವೇ ನಮಃ, ನಮಸ್ತೆ ಅಸ್ತು ಧನನ್ವನ ಬಾಹುಭ್ಯಾಂ ತೇ ನಮಃ. ಹೀಗೆ ಪ್ರಾರಂಭವಾಗುವಂಥ ರುದ್ರಮಂತ್ರವನ್ನು ಸ್ವಾಮಿಗೆ ನಾವು ಸಮರ್ಪಣೆ ಮಾಡಬೇಕು. ಎರಡನೇದು ನೀರು, ಅಂದರೆ ಜಲ ಅಂತ ಹೇಳ್ತೀವಿ, ಗಂಗೆ. ಆ ನೀರನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ರೆ ಅತ್ಯಂತ ಆನಂದ ಪ್ರಿಯವಾಗುತ್ತಾನಂತೆ. ಮೂರನೇದು ಭಸ್ಮ. ಭಸ್ಮಾಭಿಷೇಕ ಮಾಡಿದ್ರೆ ಪರಮಾತ್ಮ ತ್ರಿನೇತ್ರ ತೃಪ್ತಿ ಪಡುತ್ತೆ, 3ನೇ ಕಣ್ಣು ತೃಪ್ತಿ ಪಡುತ್ತೆ, ಶಾಂತವಾಗುತ್ತೆ. 4ನೇದು ಬಿಲ್ವಪತ್ರೆ. ಬಿಲ್ವಪತ್ರೆಯನ್ನು ಭಗವಂತನಿಗೆ ಅರ್ಚನೆ ಮಾಡೋದ್ರಿಂದ ನಮ್ಮ ಸಕಲ ಪಾಪಗಳು ದೂರ ಆಗುತ್ತೆ. ನಿಮಗೆ ಗೊತ್ತಿದೆ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 1 ಬಿಲ್ವಪತ್ರೆ ಇರತಕ್ಕಂಥದ್ದು, ಅಂದರೆ 3 ಎಲೆ ಇರತಕ್ಕಂಥ ಒಂದು ಬಿಲ್ವಪತ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ತ್ರಿಜನ್ಮ ಪಾಪ ಸಂಹಾರ, 3 ಜನ್ಮಗಳ ಪಾಪ ನಿವಾರಣೆ ಆಗುತ್ತೆ ಅಂತ ಸ್ತೋತ್ರ ಹೇಳುತ್ತೆ. ಹಾಗಾಗಿ ಬಿಲ್ವಪತ್ರೆ. 5ನೇದು ತುಂಬೆ ಹೂವು. ಬಹಳ ವಿರಳವಾಗಿ ಸಿಗುತ್ತೆ, ಶಿವರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಸಿಗುತ್ತೆ. ತುಂಬೆ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು. 6ನೇಯದು ರುದ್ರಾಕ್ಷಿ. ರುದ್ರಾಕ್ಷಿ ಅನ್ನುವಂಥದ್ದು ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ಅಂದರೆ ಶಿವನ ಕಣ್ಣು ಅಂತ ಹೇಳ್ತೀವಿ. ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. 7ನೇಯದು ನಾಗಲಿಂಗ ಪುಷ್ಪ ಅಂತ ಹೇಳ್ತೀವಿ. ಅಂದರೆ ಒಂದು ಹೂವು ಇರುತ್ತೆ, ಆ ಹೂವನ್ನು ಈಗ ಕಪ್ಪಿಚ್ಚು ಥರ ಓಪನ್ ಮಾಡಿದ್ರೆ ಒಳಗಡೆ ಲಿಂಗ ಇರುತ್ತೆ, ಅದನ್ನ ನಾಗಪುಷ್ಪ ಅಂತೀವಿ. ಯಾರಿಗೆ ಸಿಗುತ್ತೋ ತಗೊಂಡೋಗಿ ಸಮರ್ಪಣೆ ಮಾಡಿ, ಸಿಕ್ಕಿಲ್ಲ ಅಂದ್ರೆ ದೇವರನ್ನ ಧ್ಯಾನ ಮಾಡಿ. ನೀವು 7 ಭಗವಂತನಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು. ಇನ್ನು ಶಿವರಾತ್ರಿ ದಿನ ಭಗವಂತನಿಗೆ ಇಷ್ಟವಾದ ಶಬ್ದ ಯಾವುದು ಅಂದರೆ ಡಮರುಗ ಶಬ್ದ, ಘಂಟಾನಾದ, ಮಂತ್ರ ಶಬ್ದ, ಭಕ್ತಿಯ ಅನುಕರಣೆ ಮತ್ತು ಭಜನೆ, ಸ್ವಾಮಿಯ ದರ್ಶನ. ಈ 6 ಕೂಡ ಈಶ್ವರನಿಗೆ ಬಹಳ ಪ್ರಿಯವಾದದ್ದು. ಈ 6 ಮಾಡಬೇಕಾಗತ್ತೆ. ಯಾಕೆ ವಿಶೇಷವಾದಂತಹ ಒಂದು ಶಕ್ತಿ ಶಿವನಲ್ಲಿ ನಾವು ಕಾಣಬೇಕು ಅಂದರೆ, ಸೃಷ್ಟಿಗೆ ಬ್ರಹ್ಮ ಕಾರಣ ಆದರೆ ಅದರ ಮೂಲ ಬಂದು ಶಿವ. ಸೃಷ್ಟಿ ಮತ್ತು ಸ್ಥಿತಿ ಪರಿಪಾಲನೆ ಮಾಡೋದ್ರಾಳಿ ವಿಷ್ಣು ಅಧಿಪತಿಯಾದರೆ ಅದನ್ನು ಸಂಪೂರ್ಣವಾಗಿ ಆಳುವಂಥದ್ದು ಈಶ್ವರ. ಹಾಗೆ ಸಂಹಾರ ಗೊತ್ತಿದೆ, ಲಯಕಾರಕ, ಎಲ್ಲರೂ ಅಂತ್ಯ ಆಗಬೇಕು, ಅದಕ್ಕೆ ಅಧಿಪತಿ ಈಶ್ವರನೇ. ತಿರೋಭಾವ ಹಾಗೂ ಅನುಗ್ರಹ. ಅನುಗ್ರಹ ಅಂದರೆ ಶಿವನ ಅನುಗ್ರಹ ಅಂತ ನಮಗೆ ಸಿಗುವಂಥದ್ದು. ಈ 5 ವಿಶೇಷವಾದಂತಹ ಫಲಗಳು. ಇನ್ನು ಈ ಶಿವಪುರಾಣ,
ಮೃತ್ಯುಂಜಯ ಮಂತ್ರ ಜಪ, ಪಂಚಾಕ್ಷರಿ ಮಂತ್ರ ಹಾಗೂ ಶಿವಸ್ತೋತ್ರಗಳನ್ನು ನಾವು ಈ ಒಂದು ಜಾಗರಣೆ ಸಮಯದಲ್ಲಿ ಶಿವನ ದೇವಾಲಯದಲ್ಲಿ ಮಾಡುವಂಥ ಭಜನೆಗಳು, ಶಿವಪುರಾಣವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಕಮಿವ ಬಂಧನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ಇದು ವೇದಮಂತ್ರ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಇದು ಸ್ತೋತ್ರ. ಇದನ್ನು ಜಪ ಮಾಡುವಂಥದ್ದು. ಅಥವಾ ಶಿವಪಂಚಾಕ್ಷರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ಅನ್ನುವಂಥ ಶಿವಪಂಚಾಕ್ಷರಿ. ಇನ್ನು ಶಿವಸ್ತೋತ್ರಗಳು ನಿಮಗೆ ಹೆಚ್ಚು ಸಿಗುತ್ತೆ. ಯಾವುದಾದ್ರೂ ಸ್ತೋತ್ರಗಳನ್ನು, ಅಂದರೆ ಲಿಂಗಾರ್ಚನೆ ಆಗಬಹುದು, ಅಥವಾ ವಿಶೇಷವಾದಂತಹ ಸ್ತೋತ್ರಗಳು, ಶಿವತಾಂಡವ ಸ್ತೋತ್ರ ಆಗಬಹುದು. ಈ ಥರದ್ದೆಲ್ಲ ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಮಾಡಬಹುದು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಿಳಿ ವಸ್ತ್ರ, ಗಂಡು ಮಕ್ಕಳು ಬಿಳಿ ವಸ್ತ್ರವನ್ನು ಹುಟ್ಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು. ಹೆಣ್ಣು ಮಕ್ಕಳು ಕೆಂಪು ವಸ್ತ್ರಗಳನ್ನು ಹುಟ್ಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು. ಇದು ಶಿವನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಬಣ್ಣ. ನಿಷಿದ್ಧ ಏನಪ್ಪ ಅಂದರೆ ಶಿವರಾತ್ರಿ ದಿನ ಏನು ಮಾಡಬಾರ್ದು ಅಂದರೆ ಮಾಂಸಾಹಾರ ತಿನ್ನಬಾರ್ದು, ಮೊಟ್ಟೆ ತಿನ್ನಬಾರ್ದು, ಮದ್ಯ ಸೇವಿಸಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಅನ್ನವನ್ನು ತಿನ್ನಬಾರ್ದು, ಬೇಯಿಸಿದ ಯಾವ ಪದಾರ್ಥಗಳನ್ನು ಕೂಡ ಶಿವರಾತ್ರಿ ದಿನ ತಿನ್ನಬಾರ್ದು. ಕೇವಲ ಹಾಲು, ಹಣ್ಣು ಅಥವಾ ನಿರ್ಜಲ ಉಪವಾಸ ಬಿಟ್ಟರೆ ಇನ್ನೇನೂ ಇಲ್ಲ. ಈಶ್ವರನಿಗೆ ನಮ್ಮನ್ನು ಅರ್ಪಣೆ ಮಾಡಬೇಕು. ಕೇವಲ ಬಾಯಲ್ಲಿ ಮಾತ್ರ ಓಂ ನಮಃ ಶಿವಾಯ ಅನ್ನೋದಲ್ಲ, ಮನಸ್ಸಿನಿಂದ ಓಂ ನಮಃ ಶಿವಾಯ ಬರಬೇಕು. ಕಣ್ಣು ಭಗವಂತನನ್ನು ದರ್ಶನ ಮಾಡ್ತಾ ಇರಬೇಕು. ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಶಿವರಾತ್ರಿ ಅನ್ನುವಂಥದ್ದು ಮಹಾಪರ್ವಕಾಲ, ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಶಿವರಾತ್ರಿ, ಚಾಂದ್ರ ಸೌರ ಶಿವರಾತ್ರಿ. ಆ ದಿನ ನೀವು ಸಂತೋಷ ತೃಪ್ತಿಯಿಂದ ಭಗವಂತನ ದರ್ಶನ ಮಾಡಿ. ಆರೋಗ್ಯವಂತರು ನಿರ್ಜಲ ಉಪವಾಸ ಮಾಡಿ, ಸ್ವಲ್ಪ ಆರೋಗ್ಯ ಕೆಟ್ಟಿರೋರು ಹಾಲು ಹಣ್ಣು ತಗೊಂಡು ಉಪವಾಸ ಮಾಡಿ. ಖಂಡಿತ ಭಗವಂತನ ದರ್ಶನ ಮಾಡಿ, ಯಾಮ ಪೂಜೆಗಳಲ್ಲಿ ಪಾಲ್ಗೊಳ್ಳಿ. ಆ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲನ ಜೀವನ ಸಂತುಷ್ಟಮಯವಾಗಲಿ ಅಂತ ನಾನು ಕೂಡ ಆ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅರಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.